ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ರವಿಕುಮಾರ್ ಪಿ ಗೌಡ ಅವರು 16ನೇ ವಾರ್ಡ್ ಕಾವೇರಿ ನಗರ ಜಗಜ್ಯೋತಿ ಬಸವೇಶ್ವರ ವೃತ್ತಕ್ಕೆ ಸಾರ್ವಜನಿಕರ ಸಮಸ್ಯೆ ಅಹವಾಲು ಸ್ವೀಕರಿಸಲು ಆಗಮಿಸಿದಾಗ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್, ಬಿಎಂ ಅಪ್ಪಾಜಪ್ಪ, ಉಪನ್ಯಾಸಕ ಉದಯಶಂಕರ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಶಿವಲಿಂಗೇಗೌಡ, ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಡಾಕ್ಟರ್ ರಾಮಕೃಷ್ಣ, ಅಭಿಲಾಷ್, ಜೆಕೆ, ಡಾಕ್ಟರ್ ಗಿರಿಗೌಡ, ರಾಜೀವ್, ಮೆಡಿಕಲ್ ಲೋಕೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಕಾವೇರಿ ನಗರ ಹಲವಾರು ರಸ್ತೆಗಳ ಡಾಂಬರೀಕರಣ, ನಾಯಿ ಹಾವಳಿ, ವಿದ್ಯುತ್ ಸಂಪರ್ಕ, ಜಗಜ್ಯೋತಿ ಬಸವೇಶ್ವರ ವೃತ್ತದ ಅಭಿವೃದ್ಧಿ, ಆಟೋ ನಿಲ್ದಾಣದ ಅಭಿವೃದ್ಧಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಮನವಿ ಸಲ್ಲಿಸಲಾಯಿತು. ಮಾನ್ಯ ಶಾಸಕರು ಅನೇಕ ಗಣ್ಯರೊಂದಿಗೆ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಗೆಹರಿಸುವಂತೆ ಆದೇಶ ನೀಡಿದರು. ಸನ್ಮಾನ್ಯ ಶ್ರೀ ರವಿಕುಮಾರ್ ಪಿ ಗೌಡರವರು ನಮ್ಮ 16ನೇ ವಾರ್ಡ್ ಕಾವೇರಿ ನಗರಕ್ಕೆ ಆಗಮಿಸಿದ್ದಾರೆ. ಭಾಳ ಇವಾಗ ಸ್ವಾಮಿ ವಿವೇಕಾನಂದರ ಜಯಂತಿ, ಏನು ಯುವಶಕ್ತಿಯನ್ನು ಕ್ರೋಢೀಕರಿಸ್ತಕ್ಕಂಥದ್ದು ಅಂತ ಜಯಂತಿ ದಿವಸ ನಮ್ಮ ಮಾನ್ಯ ಶಾಸಕರು ನಮ್ಮ ಬಡಾವಣೆಗೆ ಆಗಮಿಸಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಭಾಳ ಜವಾಬ್ದಾರಿಯಾದಂಥ ಸಾಕಷ್ಟು ಮನವಿಗಳಿದೆ, ಅದನ್ನು ಸಹ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಸದಸ್ಯರಾದಂಥ ಪುರಸ್ವಾಮಿ ಅವರು ಬಂದಿದ್ದಾರೆ, ನಮ್ಮ ಶಿವಲಿಂಗೇಗೌಡರು ಬಂದಿದ್ದಾರೆ, ಬಿ ಎಂ ಅಪ್ಪಾಜಪ್ಪ ಬಂದಿದ್ದಾರೆ, ಹಾಗೆ ನಮ್ಮ PLD ಬ್ಯಾಂಕ್ನ ಶಿವಲಿಂಗೇಗೌಡರು ಬಂದಿದ್ದಾರೆ. ಹಾಗೆ ನಮ್ಮ ಎಲ್ಲ ಸದಸ್ಯರು, ಎಲ್ಲ ಮುಖಂಡರು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಭಾಳ ವಿಶೇಷವಾಗಿ ನಮಗೆ ಕಾವೇರಿ ನಗರದಲ್ಲಿ ಸುಮಾರು 16ನೇ ವಾರ್ಡಲ್ಲಿ ಭಾಳ ವಿಶೇಷವಾಗಿ ರಸ್ತೆಗಳ ಡಾಂಬರೀಕರಣ ಆಗಬೇಕು, ಹಾಗೆ ಬೀದಿ ದೀಪಗಳ ವ್ಯವಸ್ಥೆ ಆಗಬೇಕು. ಆಮೇಲೆ ಸಾಕಷ್ಟು ಮನೆಗಳಲ್ಲಿ ಬೆಳಗಿನ ಸಮಯನೇ ಡಕಾಯಿತಿ ಆಗ್ತಾ ಇದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರೆ ಬೆಳಗಿನ ಸಮಯನೇ ಸಬ್ ಇನ್ಸ್ಪೆಕ್ಟ್ರೆ ಕಳ್ತನಗಳಾಗ್ತಾ ಇದೆ. ಹಾಗೆ ಪೊಲೀಸವರ ಗಸ್ತುಗಳ ವ್ಯವಸ್ಥೆ ಆಗಬೇಕಾಗಿದೆ, ಅದಾಗಬೇಕಾಗ್ತದೆ. ಅದ್ರ ಜೊತೆಗೆ ಸರ್ ಈಗ ಜಗಜ್ಯೋತಿ ಬಸವೇಶ್ವರ ವೃತ್ತದ ರಸ್ತೆಯ ಅಭಿವೃದ್ಧಿ ಆಗಬೇಕಾಗ್ತದೆ. ಡಾಂಬರೀಕರಣ ಬಟ್ಟು ಇದ್ದಿಂದಲ್ಲ, ಕಲ್ಲಳ್ಳಿಯಿಂದ ಅಭಿವೃದ್ಧಿಗೆ ತಗೊಂಡಿದ್ದೀವಿ, ಚೆಕ್ ಮಾಡಿ ರೋಡ್ ರೈಡಿಂಗ್ ಮಾಡಿ. ಅದೊಂದು ಅಭಿವೃದ್ಧಿ ಆಗಬೇಕಾಗ್ತದೆ. ಹಾಗೆ ಮತ್ತು ಭಾಳ ಕರ್ಕಶ ಶಬ್ದ ಸರ್, ಏನು ನಮ್ಮ ಈ ಅಕ್ಕಪಕ್ಕ ಇರ್ತಕ್ಕಂಥ ಮಸೀದಿಗಳಲ್ಲಿ ಕರ್ಕಶ ಶಬ್ದಗಳು ಬರ್ತಕ್ಕಂಥದ್ದು ಅದೊಂದು ಅವಾಯ್ಡ್ ಆಗಬೇಕು ನೋಡಿ. ಆಮೇಲೆ ಬೀದಿ, ಆಮೇಲೆ ನಿಮ್ಮ ಕಮಿಷನರ್ ಬಂದಿಲ್ವಾ ಸರ್? ಕಮಿಷನರ್ ಹೇಳಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಮೈಕ್